BJP, JDS, ಕಾಂಗ್ರೆಸ್ ಅಂತ ತಗೊಂಡ್ರೆ ಶಿವಾನಂದ ರೆಡ್ಡಿ ಅವರೇ ಎಲ್ಲರೂ ಬಹಳ ಬ್ಯುಸಿಯಾಗಿದ್ದಾರೆ. ಒಂದು ಬಣಗಳ ಬಡಿದಾಟದಲ್ಲಿ, ಎರಡನೇದು ರಶಿಕ್ ಅವರು ಉಲ್ಲೇಖ ಮಾಡಿದ ಹಾಗೆ ಸಭೆ, ಸಮಾವೇಶ, ಆಂದೋಲನ. ಇದಕ್ಕೇನ ಆಡಳಿತ ಪಕ್ಷ ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಅಂಥ ಮ್ಯಾಂಡೇಟ್ ಕೊಡೋದು? ಇವಾಗ ಕಾಂಗ್ರೆಸ್ ಈ ಸಮಾವೇಶ ಏನಕ್ಕೆ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವರು ಒಕ್ಕೂಟವನ್ನು, ಹಿಂದುಳಿದ ವರ್ಗದವ್ರನ್ನ ಏನಾದರೂ ಒಕ್ಕೂಡ್ಸೋಕ್ಕೆ, ಇಲ್ಲ ಹಾಸನ ಆ ಕ್ಷೇತ್ರಗಳನ್ನೆಲ್ಲ ನೆಕ್ಸ್ಟು ಬಲಪಡಿಸೋದಕ್ಕೆ ಮಾಡ್ತಾ ಇರ್ಬೋದು. ಬಟ್ ಇವರು ಈ ಸಮಾವೇಶ ಮಾಡೋದರಿಂದ ಜನಗಳಿಗೆ ಏನು ಉಪಯೋಗ ಇಲ್ಲ. ಇನ್ನು ಎಲೆಕ್ಷನ್ ಬರೋದು 3 ವರ್ಷ ಆಗ್ಬೋದು. ಇವ್ರಿಗೆ 138 ಜನ ಇದ್ದಾರೆ ಆಲ್ರೆಡಿ. ಈ ಸಮಾವೇಶದಿಂದ ಏನು ಪ್ರಯೋಜನ ಅದೊಂದು ಜನರಿಗೆ ತಿಳಿಸ್ಬೇಕಾಗ್ತದೆ. ಮತ್ತು ಇಲ್ಲಿ ಈ BJP, JDS ಇಬ್ಬರು ಕೊಲೂಡ್ ಆಗಿದ್ದರಿಂದ ಚನ್ನಪಟ್ಟಣ ಮತ್ತು ಸಿಂಗಾವಿ ಮತ್ತು ಇನ್ನೊಂದು ಸಂಡೂರು 3 ಕ್ಷೇತ್ರಗಳು ಸೋತರು. ಯಾಕಂದರೆ ಇವರಲ್ಲೇ ಜಗಳ ಇಲ್ಲ, ನಾವು ಬ್ಯುಸಿ ಇದ್ದರು ಏನೋ, ಇಲ್ಲಿ ಹೈಕಮಾಂಡ್ನವರು ಅವ್ರು ಇವಾಗ ಬರ್ತಾರೆ, ಮಾಡ್ತಾರೆ, ಅವ್ರನ್ನೆಲ್ಲ ಒಗ್ಗೂಡಿಸ್ತಾರೆ ಅನ್ನೋದು ಅದೆಲ್ಲ ಸುಳ್ಳು. ಇದು ಇವತ್ತು ಆಗ್ತಾ ಇರೋದಲ್ಲ. ಇದು ಯಾವಾಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದರೂ ಆವತ್ತಿನಿಂದ ಫೈರ್ ಇದೆ, ಸ್ಮೋಕ್ ಕಾಣಿಸ್ತಾ ಇದೆ ಎಲ್ರಿಗೂ. ಅದರಿಂದ ಇವರು ಜನಗಳಿಗೋಸ್ಕರ ಹೋರಾಟ ಮಾಡ್ತಾಯಿಲ್ಲ, ಪಾದಯಾತ್ರೆ ಮಾಡ್ತಾಯಿಲ್ಲ, ಒಂದು ನೀರಿಗೋಸ್ಕರ ಆಗಲಿ, ಯಾವುದೇ ಒಂದು ಭ್ರಷ್ಟಾಚಾರಗಳಿಗಾಗಲಿ ಮಾಡ್ತಾಯಿಲ್ಲ. ಅವರು ಸ್ವಇಚ್ಛೆಯಿಂದ ಅವ್ರು ಬೇಕಾಗದಾಗ ಒಂದು ಡಿಸಿಪ್ಲಿನ್ ಇಲ್ಲದೆ, ಸಿಸ್ಟಮ್ಯಾಟಿಕ್ ಒಂದು ರಾಜಕೀಯ ಇಲ್ಲದೆ, ಜನರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೋಡದೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಗರಣಗಳು ಎತ್ತಾಕೊಂಡು ಓಡಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಇಂಥ ಸಮಾವೇಶಗಳ ಅಗತ್ಯ ಇಲ್ಲ. ಏನಕ್ಕೆ ಬೇಕು? ಇನ್ನು 3 ವರ್ಷ ಪಕ್ಷ ಸಂಘಟನೆ, ಇನ್ನೂ 3 ವರ್ಷ ಎಲೆಕ್ಷನ್ಗಳು ಬರಲ್ಲ. 138 ಸೀಟ್ ಇದೆ. ಸ್ಥಳೀಯ ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಎಲೆಕ್ಷನ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಇವರಿಗೆ. ಇವಾಗ BBMP ಆಗಿ 4 ವರ್ಷ ಆಗೋಯ್ತು. ಇವರು ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಫಸ್ಟು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಬೇಕು. ಬೆಂಗಳೂರಲ್ಲಿ ಇವ್ರಿಗೂ ಒಂದು MP ಬಂದಿಲ್ಲ. MLAಗಳು ಒಬ್ಬರು ಬಂದಿದ್ದಾರೆ ಅಷ್ಟೇ. ಅದಕ್ಕೋಸ್ಕರ ಇವ್ರೇನು ಮಾಡಿದರು, JDSನವರು, BJPನವರು, ನಾವು ಒಟ್ಟಿಗೆ ಸೇರಿಬಿಟ್ರೆ ಜನಗಳು ಏನು ನಮ್ಮ ಪವರ್ ನೋಡಿಬಿಟ್ಟು, ನಮ್ಮ ಈ ಕಡೆ ಇರೋರು ಆ ಕಡೆಯವ್ರು ನೋಡಿಬಿಟ್ಟು ನಮ್ಮದು ಡಬಲ್ ಬಂದುಬಿಡ್ತದೆ ಅಂತ ಅಂದ್ಬಿಟ್ಟು ಇವ್ರು ಹೋಗಿದ್ದು. ಬಟ್ ಇವ್ರ ಮರ್ಯಾದೆ, ಇವರೇ ಇವರನ್ನವರು ಸೇರಿಕೊಂಡು ಅವರು ಉಪಯೋಗ ಇಲ್ಲ. ಇದು ಇವತ್ತು JDS ಒಬ್ಬರೇ ನಿಂತಿದ್ರೆ ಗೆಲ್ಲೋ ಚಾನ್ಸ್ ಇತ್ತು. ಈವನ್ನು ಹೌದು. ಮತ್ತು ಅಲ್ಲಿ ಇದೇನೆಂದರೆ CM, ex-CMಗಳು ಮಕ್ಕಳು ಇಬ್ಬರು, ಕುಟುಂಬ ರಾಜಕೀಯ. ಫಸ್ಟ್ನಿಂದ ಏನು ಹೇಳ್ತಾಯಿದ್ರು, ನಾವು ನಿಲ್ಲಿಸಲ್ಲ ಅಂತ ಇದ್ರು. ಯಾಕೆ ನಿಲ್ಲಿಸಿದ್ರು? ಇವ್ರು ಹೇಳಿದ್ರು ನಮಗೆ ಟೈಮ್ ಇರಲಿಲ್ಲ ಅಂತ. ಯಾಕೆ ಫಸ್ಟ್ನಿಂದ ಗೊತ್ತಿಲ್ವಾ? ಟೈಮ್ ಇತ್ತಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಯೋಗೇಶ್ವರ್ ಕೊಡಬೇಕಾಗಿತ್ತು ಅಂತ ಶಕ್ತಿ ಇರೋರು. ನೀವು BJP ಸಿದ್ಧಾಂತ ಒಪ್ಪಿತಾನೆ ಹೋಗಿರೋದು, ಜಾತ್ಯತೀತ ಬಿಟ್ಬಿಟ್ಟಿದ್ದೀರಲ್ಲ. ಏನು ಒಂದು ಸೀಟು ಹೋಗ್ಬಿಟ್ರೆ ಏನಾಗ್ತದೆ? ಚನ್ನಪಟ್ಟಣದಲ್ಲಿ ನಿಮಗೆ ಮರ್ಯಾದೆ ಇರ್ತಾಯಿತ್ತು. ಅವ್ರು ಫಸ್ಟ್ನಿಂದ ಹೇಳ್ತಾಯಿದ್ರು, ನಾನು ಗೆಲ್ತೀನಿ, ಮತ್ತು ನಾನು ಇಂಡಿಪೆಂಡೆಂಟ್ ಆಗಾದರೂ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಆವತ್ತೇ ಅವರು ಬಗೆಹರಿಸಬಹುದಾಗಿತ್ತಲ್ಲ, ಎಲ್ಲರನ್ನು ಮಾತಾಡಿ. ಕಳ್ಕೊಬೋದಾಗಿತ್ತಲ್ಲ. ಇದರಲ್ಲಿ ನಾವು ಎಷ್ಟೋ ಸಾರಿ ಹೇಳಿದ್ದೀವಿ, JDSನವರು, BJPನವರು ತುಂಬ ಏನು ಒಡೆದಾಡೋ ಥರ ಇದ್ದರು. 3ಕ್ಕೆ 3 ನಾವು ಗೆಲ್ತೀವಿ ಅಂತ ನಿಮಗೂ ಗೊತ್ತಿರ್ತದೆ. ಇವತ್ತು ಎಲ್ಲಿದ್ದಾರೆ ಅವರು? ಎಲ್ಲೋ ಮಿಸ್ಟೇಕ್ ಆಯಿತು ಅಂತ ಸಮಾಧಾನ ಹೇಳಿದ್ರೆ ಆಗಲ್ಲ. ಅವ್ರದ್ದು ಇವಾಗ ವೋಟಿಂಗ್ ನೀವು ಲೆಕ್ಕ ತಗೊಂಡ್ರೆ ಕಡಿಮೆ ಆಗ್ತಾಯಿದೆ. ಅವ್ರು ಬೇಕಾದರೆ ಅನಾಲಿಸಿಸ್ ತಗೊಳ್ಳಿ. ಇವತ್ತು BJP ಎಷ್ಟು ಬಂದಿತ್ತು ಲಾಸ್ಟ್ ಟೈಮು, JDS ಎಷ್ಟು ಬಂದಿತ್ತು, 2 ಕೂಡಿದ್ರೆ ಅಂದರೆ ಎಷ್ಟಾಗ್ತದೆ? 1.5 ಲಕ್ಷ ಮೇಲೆ ಬರಬೇಕಾಯಿತು. ಎಲ್ಲಿ ಬಂದಿದೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.